The change in focal length. The change in question ಸರಿಯಾಗಿ ಕೇಳಿಸ್ಕೊಡ್ರಿ. The change in focal length of an eye lens is controlled by. ಈಗ ಜಸ್ಟ್ ನಾನು ಹೇಳಿದ್ದೆ ಐ ಮೇಲೆ ಒಂದು MCQ ಕ್ವಶನ್ ಪಕ್ಕ ಇರುತ್ತೆ. The change in focal length of an eye lens is controlled by. Options are ciliary muscles, pupil, retina, and iris. Yes. I will repeat the question. The change in focal length of an eye lens in focal length change ಮಾಡೋರು ಕಂಟ್ರೋಲ್ ಮಾಡೋದು ಯಾರ ಕೈಗೈತೆ? Ciliary muscles, pupil, retina, and iris. ಕ್ವಶನ್ ಗಳನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಆಪ್ಷನ್ಸ್ ಗಳನ್ನ ಸುಮ್ಮನೆ ಕೊಟ್ಟಿರೋದಿಲ್ಲ ಅವರು. they want to confuse you peoples. ನಿಮ್ಮನ್ನು ಕನ್ಫ್ಯೂಸ್ ಮಾಡೋದ ಉದ್ದೇಶ ಕ್ವಶನ್ ಪೇಪರ್ ಪ್ಯಾಟರ್ನ್ ಮಾಡೋದು. ನಿಮ್ಗೆ ಸರಳ ಕೊಟ್ಟು ಎಲ್ಲರೂ 100ಕ್ಕೆ 100 ಮಾಡೋದಲ್ಲ. ಅದಕ್ಕೆ ನಾವು ಪ್ರಶ್ನೆಗಳನ್ನ ಓದಬೇಕಾದಾಗ, ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕಾದಾಗ ಯಾವ ಪ್ರಶ್ನೆಗಳು ಏನಿದಾವೆ ಅಂತ ಒಂದು ಸರಿ ಬಿಟ್ಟು 2 ಸರಿ ನೀಟಾಗಿ ಸಮಾಧಾನದಿಂದ ಓದ್ಕೋಬೇಕು. The change in focal length of an eye lens is controlled by 4 ಆಪ್ಷನ್ಸ್ ಇದಾವೆ. Ciliary muscles, pupil, retina, and iris. ರೆಟಿನಾ ಅನ್ನೋರ್ ಕೈ ಎತ್ರಿ. ಮತ್ತೆ ಕೈ ಬಿಡ್ರಿ. Ciliary muscles ಅನ್ನೋರ್ ಕೈ ಎತ್ರಿ. 4 ಅಲ್ಲ ಅನ್ನೋರ್ ಕೈ ಎತ್ರಿ. ಯಾರಿಲ್ಲ? ಸೊ ಯಾವುದು? ವಿಚ್ ಇಸ್ ದ ಆನ್ಸರ್? Ciliary muscles is the correct answer. ಟೆಕ್ಸ್ಟ್ ಬುಕ್ ಒಳಗಡೆ ಇದೆ ನೋಡ್ರಿ, ಒಂದು ಸೆಂಟೆನ್ಸ್ ಇದೆ, ಅಂಡರ್ಲೈನ್ ಮಾಡಿಸಿದೀನಿ ನಾನು. ಕಂಟ್ರೋಲ್ಡ್ ಬೈ, ನಾಟ್ ಎಂಟರ್ಡ್ ಬೈ. ಕಂಟ್ರೋಲ್ಡ್ ಬೈ Ciliary muscles. Ciliary ಸ್ನಾಯುಗಳು ಕಣ್ಣಿನ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಮತ್ತು ಇಮೇಜ್ ಫೋಕಲ್ ಲೆಂತ್ ಗಳನ್ನ ಡಿಸೈಡ್ ಮಾಡೋದು Ciliary muscles. ಅದಕ್ಕೆ ನಾವು ಕಣ್ಣುಗಳು ಎಷ್ಟೊತ್ತು ಹಿಂಗ್ ನೋಡಿದ್ರು ಕೂಡ, ಮುಚ್ಚಿ ತೆಗೆದ್ರು ಕೂಡ ನಮಗೆ ಆಯಾಸ ಆಗುದಿಲ್ಲ. ಕಂಟಿನ್ಯೂಸ್ ಆಗಿ ಓಪನ್ ಇಟ್ರೆ ಆಯಾಸ ಆಗ್ತದೆ. ಕಣ್ಣುಗಳನ್ನ ಮುಚ್ಚೋದು, ರೆಪ್ಪೆಗಳನ್ನ ಬಡಿಯೋದ್ರ ಆಯಾಸ ಆಗ್ತಾನೆ ಯಾರಿಗಾರ? ಆಗುದಿಲ್ಲ. ಯಾಕಂದ್ರೆ ದೇ ಆರ್ ಮೇಡ್ ಅಪ್ ಆಫ್ Ciliary muscles. ಹಾರ್ಟ್, ಹೃದಯ ಬಡಿತ ತಾಯಿಯ ಗರ್ಭದಿಂದ ಹಿಡಿದು ಸಾಯುವವರೆಗೂ ನಿರಂತರವಾಗಿ ನಿಮಿಷಕ್ಕೆ 70ರಿಂದ 75 ಸಾರಿ ಲುಬ್ ಡುಬ್ ಬಡ್ಕೊಳ್ಳೋದು. ಅದು ಎಂದರೆ ಹೇಳತ್ತೇನೆ ನನಗ ಟಯರ್ಡ್ ಆಗೈತಿ, ಸಂಡೇ ಐತಿ, ಇವತ್ತು ಬ್ಯಾಡ್ ಸರ್ ಅಂತ ಹೇಳತ್ತೇನೆ? ಹೇಳೋದಿಲ್ಲ. ಯಾಕಂದ್ರೆ ಆ ಮಸಲ್ಸ್ಗಳಿಗೆ ಆಯಾಸನೆ ಆಗುವುದಿಲ್ಲ. ಅಂತಹ ಮಸಲ್ಸ್ಗಳು ಹೃದಯದಲ್ಲಿ ಇದಾವೆ, ಇಲ್ಲಿ ಕಣ್ಣಿನಲ್ಲಿ ಕೂಡ ಇದಾವೆ. ಇರ್ಲಿ. ದ ಥರ್ಡ್ ಕ್ವಶನ್ ಈಸ್ write the symbols of the following components used in an electric circuit. This is direct question. Symbols of electric components. Electric cell, rheostat, electric cell, plus or minus. This is positive, this is negative. A, rheostat, ಹೌದಾ? ನೆಕ್ಸ್ಟ್ question number 4. What problems will occur when live and neutral wires are connected directly to the household electric appliances from the electric poles? ನೋಡ್ರಿ, ನ್ಯೂಟ್ರಲ್ ಮತ್ತು ಲೈವ್ ಎರಡೂ ವೈರ್ಗಳನ್ನ ಡೈರೆಕ್ಟ್ ಆಗಿ ಎಲೆಕ್ಟ್ರಿಕ್ ಅಪ್ಲಯನ್ಸ್ ಅಂದ್ರೆ ಫ್ರಿಜ್, ವಾಷಿಂಗ್ ಮಷಿನ್, ಇನ್ನೊಂದು ಯಾವ್ದೋ ಎಲೆಕ್ಟ್ರಿಕ್ ಅಪ್ಲಯನ್ಸ್, ಟಿವಿ, ಹೌದಾ, ಥಿಯೇಟರ್, ಯಾವ್ದಕ್ಕೂ ನಾವು ಡೈರೆಕ್ಟ್ ಆಗಿ ಕೊಟ್ರೆ ಏನಾಗ್ತತಿ? ಫಸ್ಟ್ ಏನಾಗ್ತತಿ? ಓವರ್ಲೋಡ್ ಆಗ್ತತ್ತೋ ಶಾರ್ಟ್ ಸರ್ಕ್ಯೂಟ್ ಆಗ್ತತಿ? ಫಸ್ಟ್ ಓವರ್ಲೋಡ್ ಆಗ್ತತಿ. ಡ್ಯೂ ಟು ದಿ ಓವರ್ಲೋಡಿಂಗ್ ಶಾರ್ಟ್ ಸರ್ಕ್ಯೂಟ್ ಈಸ್ ಹ್ಯಾಪನ್. ನೋಡ್ರಿ, ನೀನ್ ಶಾರ್ಟ್ ಸರ್ಕ್ಯೂಟ್ ಆಗಿ ಆಮೇಲೆ ಓವರ್ಲೋಡ್ ಆಗೈತ್ರಿ ಅಂದ್ರ ಆನ್ಸರ್ ತಪ್ಪು.
ಫಸ್ಟ್ ಓವರ್ಲೋಡ್ ಆಗ್ತದೆ. ಲೈವ್ ಅಂಡ್ ನ್ಯೂಟ್ರಲ್ ಎರಡು ಡೈರೆಕ್ಟ್ ಆಗಿ ಕೊಟ್ಟಾಗ ಅಪ್ಲಯನ್ಸಸ್ಗೆ ಇಟ್ ಟೇಕ್ಸ್ ಓವರ್ಲೋಡ್. ಡ್ಯೂ ಟು ದಿ ಓವರ್ಲೋಡಿಂಗ್ ಶಾರ್ಟ್ ಸರ್ಕ್ಯೂಟ್ ಈಸ್ ಗೋಯಿಂಗ್ ಆನ್. ಹೌದಲ್ಲ, ಶಾರ್ಟ್ ಸರ್ಕ್ಯೂಟ್ ಆಯ್ತು. ನಮ್ಮ ಮನೆಗೆ ಹೇಳ್ತಿರ್ತಾರೆ ಮಳೆಗಾಲದೊಳಗೆ, ಸ್ಪೆಷಲಿ ಇನ್ ರೇನಿ ಸೀಸನ್, ಮಳೆಗಾಲದೊಳಗಡೆ ಈ ಗುಡುಗು ಸಿಡಿಲುಗಳು ಹೊಡೆದಾಗ ಅರ್ಥಿಂಗ್ ಕೊಡ್ತಾರೆ ಮನೆ ಒಳಗೆ. ನೋಡ್ರಿ, ಮನೆ ಅಕ್ಕಪಕ್ಕದ ಒಳಗಡೆ ಒಂದ್ ತಂತಿ ತಗೊಂಡು ಭೂಮಿ ಒಳಗೆ ಹಾಕಿ ಇಡ್ಲಿ ಉಪ್ಪು ಅವನ್ನ ಹಾಕಿ ಕನೆಕ್ಷನ್ ಕೊಟ್ಟಿರ್ತಾರೆ. ನೋಡ್ರಿ, ನಿಮ್ಮ ಹೊಸ ಮನೆ ಕಟ್ಟಿದ್ದಾರೆ, ಸ್ಪೆಷಲಿ ಹೊಸ ಮನೆ ಕಟ್ಟಿದ್ದಾರೆ. ಹಳೆ ಮನೆ ಮಡಿಗೆ ಮನೆಗೆ ಅವೆಲ್ಲ ಇದ್ದಿಲ್ಲ. ಈಗ ಹೊಸ RCC ಮನೆ ಕಟ್ಟಬೇಕಾದ್ರೆ ಅರ್ಥಿಂಗ್ ಅಂತ ಕೊಡ್ತಾರೆ. ಹೌದಾ? ಡ್ಯೂ ಟು ದಿಸ್ ರೀಸನ್ ಓವರ್ಲೋಡ್ ಅಥವಾ ಅರ್ಥಿಂಗ್ ಅಥವಾ ಶಾರ್ಟ್ ಸರ್ಕ್ಯೂಟ್ಗಳಾದಾಗ ದಟ್ ಪಾಸಸ್ ಥ್ರೂ ದಿ ಅರ್ಥಿಂಗ್ ವೈರ್. ಇರ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 5 ಇಲ್ಲೇ ಐತಲ್ಲ. Connecting resistors in parallel in a domestic circuits is better than connecting them in series. How? Explain. Connecting resistors in parallel in domestic circuits is better than connecting them in series. Parallel ಕಿನ್ನ series ಒಳಗಡೆ ಕನೆಕ್ಟ್ ಮಾಡೋದು ಚಲೋ. ಎಲ್ಲೇ? ಮನಿ ಒಳಗ. ಯಾಕೆ? Explain. ಪ್ಯಾರಲಲ್ ಒಳಗಡೆ ಏನಾಗ್ತತಿ, ಒಂದು ಸರ್ಕ್ಯೂಟ್ ಏನಾದ್ರು ಆದ್ರೆ ಮುಂದಿರುವಂತ ಎಲ್ಲವುಗಳು ಏನಾಗ್ತತಿ, ಓವರ್ಲೋಡ್ ಆಗ್ತದೆ. ಒಂದು ಜೊತೆಗೆ ಇದಕ್ಕೆ ಎಷ್ಟು ಕರೆಂಟ್ ಬೇಕು, ನೆಕ್ಸ್ಟ್ ಅಪ್ಲಯನ್ಸ್ಗೂ ಅಷ್ಟೇ ಕರೆಂಟ್ ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಇಸ್ತ್ರಿ ಪೆಟ್ಟಿಗೆ ಇದೆ ಅಂತ ತಿಳ್ಕೊಡ್ರಿ, ಇದಕ್ಕೆ ಎಷ್ಟು ಕರೆಂಟ್ ಬೇಕು. ನೆಕ್ಸ್ಟ್ ಇಲ್ಲೊಂದು ಫ್ರಿಡ್ಜ್ ಇದೆ ಅಂತ ತಿಳ್ಕೊಳ್ಳೋಣ, ಇದಕ್ಕೆ ಎಷ್ಟು ಸಪ್ಲೈ ಆಗ್ತೈತಿ, ಇದಕ್ಕೂ ಅಷ್ಟೇ ಆಗ್ತೈತಿ, ಹೆಚ್ಚಿಗೆ ಹೋಗೋದಿಲ್ಲ. ದಟ್ ಈಸ್ ದ ಡ್ರಾಬ್ಯಾಕ್. ಬಟ್ ಇನ್ನ ಸಿರೀಸ್ ಹೆಂಗಿರುತ್ತೆ, ಯಾವ್ದಕ್ಕ ಇಸ್ತ್ರಿ ಪೆಟ್ಟಿಗೆ ಎಷ್ಟು ಬೇಕು ಅಷ್ಟು ಕರೆಂಟ್ ಇಲ್ಲಿ ಸಪ್ಲೈ ಆಗ್ತೈತಿ, ಫ್ರಿಡ್ಜಿಗೆ ಎಷ್ಟು ಬೇಕು ಇಲ್ಲಿ ಸಪ್ಲೈ ಆಗ್ತೈತಿ, ಟಿವಿಗೆ ಎಷ್ಟು ಬೇಕು ಇಲ್ಲಿ ಸಪ್ಲೈ ಆಗ್ತೈತಿ, ವಾಷಿಂಗ್ ಮಷಿನ್ಗೆ ಎಷ್ಟು ಬೇಕು ಇಲ್ಲಿ ಸಪ್ಲೈ ಆಗ್ತೈತಿ. ದಟ್ ಈಸ್ ದ ಯೂಸ್ಫುಲ್ ಟು ಅಸ್. ಕರೆಂಟಿನ ಬಿಲ್ಲು ಕಡಿಮೆ ಬರುತ್ತೆ. ಓವರ್ಲೋಡ್ ಆದ್ರೂ ಕೂಡ ಇಲ್ಲಿ ಫಸ್ಟ್ ಯಾವ್ದು ಇರ್ತದೆ ಅಷ್ಟೇ ಉಳ್ಕೆದ್ದು ಹೋಗೋದಿಲ್ಲ. ಇದು ಹೈ ಕೆಪಾಸಿಟಿ ವೋಲ್ಟೇಜ್ ಇರುತ್ತೆ, ಇದು ಕಡಿಮೆ ಇರ್ತದೆ. ಹೌದಲ್ಲ? ಸೊ ಇನ್ ಡೊಮೆಸ್ಟಿಕ್ ಅಂದ್ರೆ ಗೃಹ ಉಪಯೋಗಿ ಬಳಕೆ ಮಾಡುವಾಗ ನಾವು ಸಾಮಾನ್ಯವಾಗಿ ಸಿರೀಸ್ಗಳಲ್ಲೇ ನಾವು ಕನೆಕ್ಷನ್ ಅನ್ನ ಮಾಡ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್, ಹೌ ಡು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಪಿಯರ್ ವೆನ್ ಎಲೆಕ್ಟ್ರಿಕ್ ಕರೆಂಟ್ ಪಾಸಸ್ ಥ್ರೂ ಎ ಸರ್ಕ್ಯುಲರ್ ಲೂಪ್ ಆಫ್ ಕಂಡಕ್ಟಿಂಗ್ ವೈರ್ಸ್? ಐ ವಿಲ್ ರಿಪೀಟ್ ದ ಕ್ವಶನ್. ಹೌ ಡು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಕಾಂತ ಕ್ಷೇತ್ರ ಕಾಂತೀಯ ಬಲರೇಖೆಗಳು ವಿದ್ಯುತ್ ಕಾಂತ ಪ್ರಸರಿಸಿದಾಗ ಅವುಗಳ ಏನಾಗಿರ್ತವೆ, ಕಾಂತ ಕ್ಷೇತ್ರಗಳ ಯಾವ ರೀತಿ ರಚನೆ ಆಗ್ತವೆ, ಕಾಂತೀಯ ಬಲರೇಖೆಗಳು ಯಾವ ರೀತಿ ರಚನೆ ಆಗ್ತವೆ ಅದನ್ನೇ ಕೇಳ್ತಾನೆ. ಹೌ ಡು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಪಿಯರ್ಸ್ ವೆನ್ ಎಲೆಕ್ಟ್ರಿಕ್ ಕರೆಂಟ್ ಪಾಸಸ್ ಥ್ರೂ ಎ ಸರ್ಕ್ಯುಲರ್ ಲೂಪ್ ಆಫ್ ಕಂಡಕ್ಟಿಂಗ್ ವೈರ್ಸ್? ಸೊ ವಾಟ್ ಈಸ್ ದ ಆನ್ಸರ್? Magnetic field lines appears and concentric. I use the word concentric circuits. ಕೇಳಿರಾ ಇದನ್ನ ವರ್ಡ್ ಕಾನ್ಸೆಂಟ್ರಿಕ್? ಎಷ್ಟು ಬುಕ್ ಒಳಗಡೆ ಕೊಟ್ಟಿದ್ದಾರೆ. ಕಾನ್ಸೆಂಟ್ರಿಕ್ ಸರ್ಕ್ಯೂಟ್ಸ್ ಒಳಗಡೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಗಳು ರಚನೆ ಆಗ್ತವೆ. ಇಟ್ ಈಸ್ ದ ಆನ್ಸರ್. ಈ ವರ್ಡ್ ಬರೆದ್ರೆ ಸಾಕು ನೀವು. ಕಾನ್ಸೆಂಟ್ರಿಕ್ ಸರ್ಕ್ಯೂಟ್ ಮ್ಯಾಗ್ನೆಟಿಕ್ ಲೈನ್ಸ್ ಆರ್ ಏನಾಗ್ತವೆ, ರಚನೆ ಆರ್ ಮೇಡ್ ಅಂತ ಬರೆದ್ರೆ ಸಾಕು ನೀವು, ರಚನೆಗಳು ಆಗ್ತವೆ. ಕೇಂದ್ರಾಭಿಮುಖ, ಕನ್ನಡದ ಒಳಗಡೆ ಇದಕ್ಕೆ ಕೇಂದ್ರಾಭಿಮುಖ ಕಾಂತೀಯ ಬಲರೇಖೆಗಳು ರಚನೆಯಾಗುತ್ತವೆ ಅಂತ ಬರೆದ್ರೆ ಸಾಕು ಇನ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. So choice question is there. Explain the functions of earth wire in domestic circuits. ಗೃಹೋಪಯೋಗಿ ಬಳಕೆಯಲ್ಲಿ ಏನು ಅರ್ತ್ ವೈರ್, ಆಗಲೇ ಹೇಳಿದ್ನಲ್ಲ ಅರ್ಥಿಂಗ್ ವೈರ್ ಅಂತ ಹೇಳಿ. ಆಡು ಭಾಷೆ ಒಳಗಡೆ ಅರ್ಥಿಂಗ್ ವೈರ್ ಅಂತ ಹೇಳ್ತೀವಿ. ಇನ್ ಸೈಂಟಿಫಿಕ್ ವರ್ಡ್ ದೇ ಆರ್ ಯೂಸಿಂಗ್ ಅರ್ತ್ ವೈರ್. ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಅರ್ತ್ ವೈರ್ ಇನ್ ಡೊಮೆಸ್ಟಿಕ್ ಸರ್ಕ್ಯೂಟ್ಸ್. ಗೃಹ ಉಪಯೋಗಿ ಬಳಕೆಯಲ್ಲಿ ಅರ್ತ್ ವೈರ್ಗಳ ಕೆಲಸವೇನು, ಕಾರ್ಯವೇನು?
to protect the appliances present in our home. ಮಳೆಗಾಲದೊಳಗೆ ಚಳಿಗಾಲದೊಳಗೆ ಓವರ್ಲೋಡ್ಗಳಾದಾಗ ಶಾರ್ಟ್ ಸರ್ಕ್ಯೂಟ್ಗಳಾದಾಗ ಆ ಅರ್ತ್ ವೈರ್ ಅನ್ನ ಸ್ಟಾಪ್ ಮಾಡ್ತತಿ. ಇಟ್ ಪ್ರೊಟೆಕ್ಟ್ ಎಲೆಕ್ಟ್ರಿಕ್ ಶಾಕ್ಸ್ ಗಳನ್ನು ಕೂಡ ತಡೆ ಹಿಡಿತೈತಿ. ಎಲೆಕ್ಟ್ರಿಕ್ ಶಾಕ್ಸ್ ಗಳು ಈಗ ಮನೆಗೆ ಕರೆಂಟ್ ಬಂದೈತಿ ಹೌದಲ್ಲ, ಈ ಮಳೆಗಾಲ ಚಳಿಗಾಲದಾಗ ನೋಡ್ರಿ ಕಂಬದಾಗ ಕರೆಂಟ್ ಪಾಸ್ ಆಗಿರ್ತೈತಿ. ಅಬ್ಸರ್ವ್ ನೋಡ್ರಿ, ಪೇಪರ್ ಒಳಗ ಅಲ್ಲಿ ನ್ಯೂಸ್ ಒಳಗಡೆ ನೋಡ್ರಿಬಹುದು. ಹಳ್ಳಿ ಒಳಗೆ ಏನ್ ಮಾಡ್ತಾರ, ಈ ಲೈಟಿಂಗ್ ಕಂಬಕ್ಕ ದನಗಳನ್ನ ಕಟ್ತಾರ. ಅಲ್ಲಿ ಎಷ್ಟೋ ಅವಘಡಗಳನ್ನ ನಾವು ನೋಡಿದೀವಿ ಡ್ಯೂ ಟು ದಿಸ್ ಎಲೆಕ್ಟ್ರಿಕ್ ಶಾಕ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 7. ಅಬ್ಸರ್ವ್ ದ ಫಾಲೋಯಿಂಗ್ ಫಿಗರ್, ಆನ್ಸರ್ ದ ಕ್ವಶನ್ ಗಿವನ್ ಬಿಲೋ. ನೋಡ್ರಿ ಇಲ್ಲಿದೆ. ನಾನು ಇದುವರೆಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ರೇನ್ಬೋ ಫಾರ್ಮೇಶನ್, ಡಿಸ್ಪರ್ಷನ್ ಆಫ್ ಲೈಟ್. ಕಾಣಿಸ್ತೈತಾ? ಸೇಮ್ ನಾನು ಇದುವರೆಗೆ ಅದೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಕ್ವಶನ್ ಏನ್ ಕೇಳಿದಾನೆ, ವೆದರ್ ದಿಸ್ ಫಿನಾಮಿನಾ ಕ್ಯಾನ್ ಬಿ ಅಬ್ಸರ್ವ್ಡ್ ಆನ್ ದ ಮೂನ್ ಸರ್ಫೇಸ್. ನಿನ್ನೆ ಫಿಸಿಕ್ಸ್ ಕ್ರೈಸ್ ಅಧಿವೇಶನ ನಡೆದಿತ್ತಲ್ಲ, ಒಬ್ರು ಕ್ವಶನ್ ಕೇಳಿದ್ರಿ ನನ್ನ ನೆನಪೈತೆ. ಐದರ್ ರೇನ್ಬೋ ಈಸ್ ಫಾರ್ಮ್ಡ್ ಆನ್ ದ ಮೂನ್. ಒಬ್ರು ಯಾರೋ ಸ್ಟೂಡೆಂಟ್ ಕೇಳಿದ್ರು, ಚಂದ್ರನ ಮೇಲೆ ಕಾಮನ ಬಿಲ್ಲು ರಚನೆ ಆಗುತ್ತದೆ. ನೋ. ಜಸ್ಟಿಫೈ ದ ಆನ್ಸರ್. ನಿಮ್ಮ ಉತ್ತರವನ್ನ ಸಮರ್ಥಿಸಿಕೊಳ್ಳಿ. ಏನ್ ನಿಮ್ಮ ಉತ್ತರ? ಚಂದ್ರನ ಮೇಲೆ ಕಾಮನ ಬಿಲ್ಲು ರಚನೆ ಆಗುತ್ತದೆಯೇ? ಹೌದು ಅಂದ್ರೆ ಹೇಗೆ, ಇಲ್ಲ ಅಂದ್ರೆ ಏಕೆ, ಎರಡೂ ಕೂಡ ಜಸ್ಟಿಫೈ ಮಾಡಬೇಕು. ಅದಕ್ಕೆ ಸಮರ್ಥಿಸಿರಿ ಅಂತ ಹೇಳಿ ಕರೀತಾರೆ. ಸಮರ್ಥನೆ ಮಾಡ್ಕೊಳ್ಬೇಕು. ನಿಮ್ಮ ಉತ್ತರವನ್ನ ಹೌದು ಅಂದ್ರೆ ಸಮರ್ಥಿಸ್ಕೊಳ್ಬೇಕು, ಇಲ್ಲ ಅಂದ್ರೂ ಕೂಡ ಸಮರ್ಥಿಸ್ಕೊಳ್ಬೇಕು. ನೋ, ಇಲ್ಲ. ಅಫ್ಕೋರ್ಸ್. ಯಾಕೆ? ದ ಫಾರ್ಮೇಶನ್ ಆಫ್ ರೇನ್ಬೋ ಇನ್ವಾಲ್ವ್ಸ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ಅಟ್ಮಾಸ್ಫಿಯರಿಕ್ ಪಾರ್ಟಿಕಲ್ಸ್. The formation of rainbow involves scattering of light by atmospheric ವಾತಾವರಣದಲ್ಲಿ ಬೆಳಕಿನ ಚದುರುವಿಕೆಯಿಂದ ಮಾತ್ರ ನಡೆಯುವಂತ ಒಂದು ನೈಸರ್ಗಿಕ ಪ್ರಕ್ರಿಯೆ. The moon has no atmosphere to scatter of light. It is very exact and accurate answer. ಚಂದ್ರನ ಮೇಲೆ ಬೆಳಕಿನ ಚದುರಿಸುವಂತಹ ವಾತಾವರಣ ಅಲ್ಲಿ ಇಲ್ಲ. ನಾವು ಹೇಗೆ ಭೂಮಿಯ ಮೇಲೆ ಸೂರ್ಯನ ಬೆಳಕಿನ ಕಿರಣಗಳು ಚದುರಿಕೆಯನ್ನು ಉಂಟು ಮಾಡ್ತವೆ, ಹೆಚ್ಚು ಪ್ರಕಾಶಮಾನವಾಗಿ ಬೆಳಕು ಇದೆ. ಇಂತಹ ವಾತಾವರಣ ಮತ್ತು ಇಷ್ಟು ಪ್ರಕಾಶಮಾನವಾದ ಬೆಳಕು ಚಂದ್ರನ ಮೇಲ್ಮೇ ಇರಲದೇ ಇರುವುದರಿಂದ ಅಲ್ಲಿ ಕಾಮನ ಬಿಲ್ಲುಗಳು ರಚನೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 8. ಎಕ್ಸ್ಪ್ಲೇನ್ an activity to verify Fleming's left-hand rule. Fleming's left-hand rule. Already you have studied right-hand rule and left-hand rule. ಎರಡರಲ್ಲಿ ಒಂದು ಪಕ್ಕ. annual exam ಗೆ ಎರಡು ರೂಲ್ಸ್. ಡೋಂಟ್ ಗೆಟ್ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಲೆಫ್ಟ್ ಹ್ಯಾಂಡ್ ರೂಲ್ ಬೇರೆ ಇದೆ, ರೈಟ್ ಹ್ಯಾಂಡ್ ರೂಲ್ ಬೇರೆ ಇದೆ. ಹೌದಾ? In question number 9, draw the ray diagram for the image formation of convex lens when the object is placed between optical center and principal focus. O and F. Mention the position and the nature of the image form. ಬರ್ಕೊಂಡ್ರಲ್ಲ? ಎಸ್. ಯಾರು ಸಾಲ್ವ್ ಮಾಡ್ತೀರಿ? ವೀರಪ್ಪ. ಯಾವುದು? ಕಾನ್ವೆಕ್ಸ್ ಲೆನ್ಸ್ ಅಲ್ಲ? ಕಾನ್ವೆಕ್ಸ್ ಲೆನ್ಸ್. It is our principal axis and this is our image AB and optic center. It is image
ಮೇಲೆ ಹೋಗ್ಬೇಕು. ಎಸ್, it is your M and N. We have mentioned M and N. It is C1 at 2F1. It is F1. It is F2, and this is your 2F2. Okay. This is the image formation. Where the image is formed? On the same side of the lens object. Same side object ಇಲ್ಲೇ ಇದೆ, ಇಮೇಜ್ ಫಾರ್ಮೇಶನ್ ಕೂಡ ಇಲ್ಲೇ ಆಗುತ್ತೆ. ಅಂದ್ರೆ ವರ್ಚುವಲ್ ಅಂಡ್ ಡೈರೆಕ್ಟ್, ವರ್ಚುವಲ್ ಅಂಡ್ ಡೈರೆಕ್ಟ್. ಆಗಲ್ಲ ನಾನು ಒಂದು ಟೇಬಲ್ ಹಾಕಿದ್ದೆ ಅಲ್ಲಿ, ಕಾನ್ವೆಕ್ಸ್ ಲೆನ್ಸ್. when the image is formed at the same side of the lens, always it is virtual and direct. ನಿಮ್ಮ ಗ್ರೂಪ್ ನಲ್ಲಿ ಆಮೇಲೆ ಈ ಕ್ವಶನ್ ಪೇಪರ್ ವಿತ್ ಆನ್ಸರ್ ಕೂಡ ಶೇರ್ ಮಾಡ್ತೀವಿ, ಆಮೇಲೆ ನೀವು ಪ್ರಿಂಟ್ ಔಟ್ ತಕೊಂಡು ನೋಡ್ಬೋದು. ನೋಡ್ರಿ ಕ್ವಶನ್ ನಂಬರ್, ನೆಕ್ಸ್ಟ್ ಕ್ವಶನ್. Explain an activity to verify Fleming's left hand rule. Activity, not they do not ask the definition. ಏನ್ ಬರೀತೀರಿ ಇದಕ್ಕೆ? Explain an activity to verify Fleming's left hand rule. Activity ಟೆಕ್ಸ್ಟ್ ಬುಕ್ ಒಳಗಡೆ ಕೊಟ್ಟಿದ್ದಾರೆ ಬೆರಳಿಂದು. ಆ ಆಕ್ಟಿವಿಟಿನ ಚಿತ್ರ ತೆಗೆದು ಯಾವ್ಯಾವ ಬೆರಳುಗಳು ಯಾವ್ಯಾವ ಡೈರೆಕ್ಷನ್ ಏನು ಅನ್ನೋದನ್ನ ವಿವರಿಸಿ ಬರಿಬೇಕು. ದಟ್ ಈಸ್ ದ ಆಕ್ಟಿವಿಟಿ. ದೇ ಡು ನಾಟ್ ಆಸ್ಕ್ ದ ಡೆಫಿನೇಷನ್. ಅವ್ನು ಕೇಳಬೇಕಾಗಿದ್ರೆ ಡೈರೆಕ್ಟ್ ಆಗಿ ಡಿಸ್ಕ್ರೈಬ್, ಎಕ್ಸ್ಪ್ಲೇನ್ ಅಥವಾ ವಾಟ್ ಈಸ್ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಕೇಳ್ತಾ ಇದ್ದ. ಬಟ್ ಇಲ್ಲಿ ನಿಮ್ಗೆ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಸ್ಲೈಟ್ಲಿ ದೇ ವಾಂಟ್ ಟು ಕನ್ಫ್ಯೂಸ್ ಯು ಪೀಪಲ್ಸ್. ಎಕ್ಸ್ಪ್ಲೇನ್ ಅನ್ ಆಕ್ಟಿವಿಟಿ, ಚಟುವಟಿಕೆ ಅಂದ ತಕ್ಷಣ ನೀವು ಕನ್ಫ್ಯೂಸ್ ಆಗ್ತೀರಿ, ಏನ್ ಚಟುವಟಿಕೆ ಬಡಿಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ ಇಸ್ ದ, ನಾನು ಹೇಳಿದ್ದೀನಿ, ದಟ್ ಈಸ್ ದ ಫೈನಲ್. ಹೌದಾ? ಆ ಟೆಕ್ಸ್ಟ್ ಬುಕ್ ಒಳಗಡೆ ನೀಲಿ ಅಕ್ಷರಗಳಿಂದ ಯಾವ್ಯಾವ ಸೊಲ್ಯೂಷನ್ಸ್ ಗಳನ್ನ, ಲೆಕ್ಕಗಳನ್ನ, ಫಾರ್ಮುಲಾಗಳನ್ನ ಕೊಟ್ಟಿದ್ದಾರೆ. ದೇ ಆಲ್ ಆರ್ ವೆರಿ ಇಂಪಾರ್ಟೆಂಟ್. ಈ ಬೇರೆ ನಿಮ್ ಸೋರ್ಸ್ಗಳು ಏನಿದಾವಲ್ಲ, ದೇ ಆರ್ ಜಸ್ಟ್ ಫಾರ್ ಯುವರ್ ರೆಫರೆನ್ಸ್ ಬುಕ್ಸ್. ಬಟ್ ಇವರ ಏನು ಮೇನ್ ಆಕರ ಗ್ರಂಥ ಯಾವ್ದಪ್ಪ ಅಂತ ಕೇಳಿದ್ರೆ ಟೆಕ್ಸ್ಟ್ ಬುಕ್ ಪಾರ್ಟ್ 1 ಪಾರ್ಟ್ 2. ಪಾರ್ಟ್ 1 ಪಾರ್ಟ್ 2 ಟೆಕ್ಸ್ಟ್ ಬುಕ್ ಒಳಗಡೆ ನೀಲಿ ಅಕ್ಷರಗಳಿಂದ ಏನೇನು ಕೊಟ್ಟಿದ್ದಾರೆ ಅಥವಾ ಏನೇನು ಲೆಕ್ಕಗಳಿದಾವೆ, ಸೂತ್ರಗಳಿದಾವೆ, ಡಿಫ್ರೆನ್ಸಿಯೇಟ್ಗಳಿದಾವೆ, ಡೆಫಿನೇಷನ್ಸ್ಗಳಿದಾವೆ, ಫಾರ್ಮುಲಾಗಳಿದಾವೆ, ಎಲ್ಲವುಗಳು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೂ ಒಂದು ಮುಂದುವರೆದು ಹೇಳ್ಬೇಕಂದ್ರೆ, ನೀವು ಕಳೆದ ಎಷ್ಟು ಎಕ್ಸಾಮ್ಗಳನ್ನ ಬರೆದಿದ್ದೀರಿ ಅಥವಾ ಹೋದ ವರ್ಷದ ಆನ್ಯುವಲ್ ಎಕ್ಸಾಮ್ 1, 2, 3 ಸಿರೀಸ್ಗಳನ್ನ ಕ್ವಶನ್ ಪೇಪರ್ನ ಇಟ್ಕೊಂಡು ಕುಂತು ನೋಡ್ರಿ. ಎಲ್ಲಾ ಲೆಕ್ಕಗಳು ಟೆಕ್ಸ್ಟ್ ಬುಕ್ ಒಳಗಡೆ ಏನ್ ಸೊಲ್ಯೂಷನ್ ಮಾಡಿದಾರೆ ನೋಡ್ರಿ ಆಲ್ರೆಡಿ, ಅವೇ ಲೆಕ್ಕಗಳನ್ನ ಕೇಳಿದ್ದಾರೆ. ಬಹಳ ಅಂದ್ರೆ ವ್ಯಾಲ್ಯೂಸ್ ಗಳನ್ನ ಅಷ್ಟೇ ಸ್ವಲ್ಪ ಚೇಂಜ್ ಮಾಡಿರ್ತಾರೆ. ಅಲ್ಲಿ 4 ಇದ್ರೆ ಇಲ್ಲಿ 5 ಮಾಡಿರ್ತಾರೆ, ಅಲ್ಲಿ 5 ಇದ್ರೆ ಇಲ್ಲಿ 6 ಮಾಡಿರ್ತಾರೆ ಅಷ್ಟೇ. ಬಟ್ ಲೆಕ್ಕಗಳು ಸೇಮ್ ಇದಾವೆ. ಆನಂತರ ಬ್ಲೂ ಕಲರ್, ನೀಲಿ ಬಣ್ಣದಿಂದ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಡೆ ಏನಿದಾವ್ ನೋಡ್ರಿ, ಅವೆಲ್ಲವೂ ವೆರಿ ವೆರಿ ಇಂಪಾರ್ಟೆಂಟ್. ಅವನ್ನ ಹೆಚ್ಚು ನೀವು ಜಾಸ್ತಿ ನೋಡ್ಕೊಳ್ರಿ ಅಂತ ಅರ್ಥ. ಅದರ ಮೇಲೆನೆ ಕ್ವಶನ್ಸ್ಗಳು ಬಂದಿದಾವೆ ಅಂತ ಅನ್ನುವಂಥದ್ದು. ಸೊ ಡ್ರಾ ದ ರೇ ಡಯಾಗ್ರಾಮ್ ಫಾರ್ ದ ಇಮೇಜ್ ಫಾರ್ಮೇಶನ್ ಇನ್ ಎ ಕಾನ್ವೆಕ್ಸ್ ಲೆನ್ಸ್ ವೆನ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ O and principal plus 1. ಇದು ಆಯ್ತಲ್ಲ, ತೆಗ್ದಿನಲ್ಲ ಇದನ್ನ. ಇಲ್ಲಿ ನೋಡ್ರಿ, ಐಸೈಟ್, ಕಣ್ಣಿನ ದೋಷಗಳು ಸಂಬಂಧಪಟ್ಟ ಹಾಗೆ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಅಬ್ಸರ್ವ್ ದ ಫಿಗರ್ ಗಿವನ್ ಬಿಲೋ, ನೇಮ್ ದ ಡಿಫೆಕ್ಟ್ ಆಫ್ ದ ಐ depicted in the figure, what causes this defect, how can this defect be corrected. ನಿಮ್ ಟೆಕ್ಸ್ಟ್ ಬುಕ್ ಒಳಗಡೆ ಇದನ್ನ ಕೊಟ್ಟಿದ್ದಾರೆ, ಈ ಚಿತ್ರವನ್ನ ಕೊಟ್ಟಿದ್ದಾರೆ. ಕಾಣಿಸ್ತಾ ಇದೆಯಾ? ಯಾವ್ದಿದು? ಹೈಪರ್ ಮೆಟ್ರೋಪಿಯಾ. ಡಿಫೆಕ್ಟ್ಸ್ ಅನ್ನ ಹೆಂಗ ನೀವು ಕರೆಕ್ಟ್ ಮಾಡ್ತೀರಿ? ಇಮೇಜ್ ಫಾರ್ಮೇಶನ್ ಎಲ್ಲಾಗಬೇಕು? ಇಮೇಜ್ ಫಾರ್ಮೇಶನ್ ಔಟ್ ಆಫ್ ರೆಟಿನಾ ಹೋಗಿದೆ. ಸೊ ಇದನ್ನ ಇಮೇಜ್ ಫಾರ್ಮೇಶನ್ ಎಲ್ಲಾಗಬೇಕು? ಇಲ್ಲಿ ಇಮೇಜ್ ಫಾರ್ಮೇಶನ್ ಆನ್ ದಿ ರೆಟಿನಾ ಆಯ್ತಪ್ಪ ಅಂತ ಹೇಳಿದ್ರೆ, ಸೊ ವಿತ್ ದ ಹೆಲ್ಪ್ ಆಫ್
ವಿತ್ ದ ಹೆಲ್ಪ್ ಆಫ್ ಸುಟೇಬಲ್, ಅದಕ್ಕೆ ಯಾವ್ದು ಬೇಕು, ಅದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್, ದಟ್ ಈಸ್ ಸೆಕೆಂಡ್ರಿ. ಅಲ್ಲಿ ಯಾವ್ದು ಬಳಸ್ತೀವಿ ನಾವು, ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಒಳಗಡೆ ಮತ್ತ ಅದು ಪಾಸಿಟಿವ್ ಬರುತ್ತೋ ನೆಗೆಟಿವ್ ಬರುತ್ತೋ ಡಿಪೆಂಡಿಂಗ್ ಅಪಾನ್ ದಟ್ ಪರ್ಸನ್, ದ ಡಿಫೆಕ್ಟ್ಸ್, ದ ಪರ್ಸೆಂಟೇಜ್ ಆಫ್ ಡಿಫೆಕ್ಟ್ಸ್, ಅದರ ಮೇಲೆ ಡಿಸೈಡ್ ಮಾಡ್ತಾರೆ ಡಾಕ್ಟರ್ಸ್, ಅದು ಅದರ ಪಾಸಿಟಿವ್ ಆರ್ ನೆಗೆಟಿವ್ ಅನ್ನುವಂಥದ್ದು. ನೋಡ್ರಿ, ಈಗ ತಾನೇ ಜಸ್ಟ್ ಹೇಳಿದ್ದೆ ನಾನು, ಸ್ಟಾರ್ಸ್ ಟ್ವಿಂಕಲ್ ಬಟ್ ಪ್ಲಾನೆಟ್ಸ್ ಡು ನಾಟ್ ಟ್ವಿಂಕಲ್. ನಕ್ಷತ್ರಗಳು ಮಿನುಗುತ್ತವೆ, ಗ್ರಹಗಳು ಮಿನುಗುವುದಿಲ್ಲ. ಏಕೆ? ಕಾರಣ ಕೊಡಿ. ಈಗ ಜಸ್ಟ್ ಹೇಳಿದ್ದೆ ನಾನು, ಅಪ್ಲೈಡ್ ಕ್ವಶನ್ಸ್ ಅಂದ್ರೆ ಇದೆ, ಅನ್ವಯಿಕ ಪ್ರಶ್ನೆಗಳು ಅಂತ ಹೇಳಿ ಕರೀತಾರೆ ಇವು. ನಕ್ಷತ್ರಗಳಿಗೆ ಯಾಕೆ? ನಕ್ಷತ್ರಗಳಿಗೆ ಸ್ವಂತ ಬೆಳಕು ಇದೆ. ಎಡ್ತಕ್ಕೆ ಓದಿದಿರಿ ನಕ್ಷತ್ರ ಪುಂಜಗಳು, ಓದಿರಿಲ್ಲ? ಹುಟ್ಟು, ನಕ್ಷತ್ರಗಳ ಹುಟ್ಟು ಮತ್ತು ಸಾವು, ಎಡ್ತಕ್ಕೆ ಓದಿದಿರಿ. ನಕ್ಷತ್ರಗಳಿಗೆ ಸ್ವಂತ ಬೆಳಕ ಇದೆ, ಗ್ರಹಗಳಿಗೆ ಸ್ವಂತ ಬೆಳಕು ಇಲ್ಲ. ಹೌದಾ? ಸೂರ್ಯ ಕೂಡ ಒಂದು ನಕ್ಷತ್ರ. ನಾವೇನೀಗ ಸೂರ್ಯನ ಬೆಳಕು ತೊಳ್ತಾ ಇದೀವಲ್ಲ, ಇದು ನಕ್ಷತ್ರ. ಸೂರ್ಯ ಕೂಡ ಒಂದು ನಕ್ಷತ್ರನೇ. ಸೂರ್ಯನ ಹಂತ ನಕ್ಷತ್ರದ ಒಂದು ಹಂತ, ಹೌದಲ್ಲ? ಸ್ಟೇಜಸ್ ಇರ್ತಾವ, ನಕ್ಷತ್ರಗಳ ಹುಟ್ಟು ಮತ್ತು ಸಾವು ಒಳಗಡೆ ಸ್ಟೇಜಸ್ ಬರ್ತವೆ, ಅಲ್ಲಿ ಅದು ಕೂಡ ಸೂರ್ಯ ಕೂಡ ಒಂದು ಹಂತ. ಸೊ ಸಿಂಪಲ್ ಆಗಿ ನಾವು ಇನ್ನು ಎಕ್ಸ್ಪ್ಲೇನ್ ಆಗಿ ಡಿಟೇಲ್ ಆಗಿ ಬರೀಬಹುದು. ಸೊ ಕ್ವಶನ್ ನಂಬರ್ 11, a convex mirror that has a radius of curvature 4 meter is used in a bus. If a car is located at the distance of 10 meter from the mirror, then find the image distance, mention the nature and size of the image form. ನೋಡ್ರಿ, ಇಲ್ಲಿ ರೇಡಿಯಸ್ ಆಫ್ ದ ಕರ್ವೇಚರ್ ಕೊಟ್ಟಿದ್ದಾನೆ, ಹೌದಾ? ಡಿಸ್ಟನ್ಸ್ ಕೊಟ್ಟಿದ್ದಾನೆ, ಇಮೇಜ್ ಡಿಸ್ಟನ್ಸ್ ಕಂಡು ಹಿಡ್ಕೋಬೇಕು, ಅಂಡ್ ನೇಚರ್ ಆಫ್ ದ ಇಮೇಜ್ ಅನ್ನ ಕಂಡು ಹಿಡ್ಕೋಬೇಕು. ಕ್ವಶನ್ ನಂಬರ್ 11. ಸೊ ಫಸ್ಟ್ ನಾವು ಲೆಕ್ಕಗಳನ್ನ ಮಾಡಬೇಕಾದಾಗ ದ ಗಿವನ್ ಡಾಟಾ, ದತ್ತಾಂಶ ಅಂತ ಬರಿತೀವಿ ನಾವು ಕನ್ನಡದಲ್ಲಿ. ಏನೇನ್ ಕೊಟ್ಟಿದ್ದಾನೆ ಅನ್ನೋದನ್ನ ಫಸ್ಟ್ ನಾವು ಬರ್ಕೋಬೇಕು. ಯಾವುದೇ ಲೆಕ್ಕ ಇರಲಿ, ಎಲೆಕ್ಟ್ರಿಸಿಟಿ ಇರಲಿ ಅಥವಾ ಇದಿರಲಿ. ಸೊ ಏನ್ ಕೊಟ್ಟಿದ್ದಾನೆ? ದ ರೇಡಿಯಸ್ ದಟ್ ಈಸ್ ಎಷ್ಟಿದೆ? 4 ಮೀಟರ್. ಸೊ ಯು ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? -10. ಯಾಕೆ? ವಿ ಈಸ್ ಈಕ್ವಲ್ ಟು ಹೌ ಮಚ್? ಸೊ ವಾಟ್ ಈಸ್ ದ ಫಾರ್ಮುಲಾ? ಎಫ್ ಈಸ್ ಈಕ್ವಲ್ ಟು R2 ಈಸ್ ಈಕ್ವಲ್ ಟು R ದ ವ್ಯಾಲ್ಯೂ 4/2. ಎಷ್ಟು ಬಂತು? 2 ಮೀಟರ್. SI ಯೂನಿಟ್ಗಳನ್ನ ಕಂಪಲ್ಸರಿ ಬರೀಬೇಕು. ದಟ್ ಈಸ್ 1/F ಈಸ್ ಈಕ್ವಲ್ ಟು 1/V ಏನಿದೆ ಇಲ್ಲಿ ಮೇಲೆ? ಮಿರರ್. ಅದಕ್ಕೆ ನಾನು ಅಲ್ಲಿ ಚಾರ್ಟ್ ಹಾಕಿದ್ದೆ ನಿಮಗೆ. ಮೈನಸ್ ಅಂದ್ರೆ ಪೂರ ಲೆಕ್ಕ ತಪ್ತಿ ನಿಮ್ದು. ಪ್ಲಸ್ ಮಿರರ್ ಅಂತ ಹೇಳಿದಾಗ ಕನ್ನಡಿ ಅಂದ್ರ ಖುಷಿ ಅಂದ್ರೆ ಪ್ಲಸ್, ಪೌಡರ್ ಹಚ್ಚೋದಂದ್ರೆ ಖುಷಿ. 1/U, ಹೌದಲ್ಲ? ಸೊ ಪುಟ್ ದ ವ್ಯಾಲ್ಯೂಸ್ 1/2 ಈಸ್ ಈಕ್ವಲ್ ಟು 1/V ಈಸ್ ಈಕ್ವಲ್ ಟು 1/-10. ಸೊ ವಾಟ್ ಈಸ್ ದ ವ್ಯಾಲ್ಯೂ? ಇಲ್ಲಿ ಬರಿಲ್ಲ. 1/V is equal to 1/2 plus 1/10. That is equal to LCM. ಲಸ ಯಾವುದು? ಲಸ 6/10. The V is equal to 10/6. That is equal to 1.66 meter. The image distance is 1.66 ಮೀಟರ್. ಇಷ್ಟು ದೂರದ ಒಳಗಡೆ ಇಮೇಜ್ ಫಾರ್ಮೇಶನ್ ಆಗ್ತೈತಿ. ದಟ್ ಈಸ್ ಆಲ್ವೇಸ್ ವರ್ಚುವಲ್ ಅಂಡ್ ಎರೆಕ್ಟ್. ನೇಚರ್ ಆಫ್ ದ ಇಮೇಜ್ ಈಸ್ ವರ್ಚುವಲ್ ಅಂಡ್ ಎರೆಕ್ಟ್. ಓವರ್. ಬರ್ಕೊಂಡ್ರ?
Next question number 12. State Ohm's law. State Ohm's law. Yes. ಅಲ್ಲಿ ಮೂರು ಕ್ವಶನ್ ಇದಾವೆ. ಸ್ಟೇಟ್ ಓಮ್ಸ್ ಲಾ. ಎ ಕ್ವಶನ್ ಎ ಸ್ಟೇಟ್ ಓಮ್ಸ್ ಲಾ. ಬಿ ಮೆನ್ಷನ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್. ನಿನ್ನೆ ಕ್ರೈಸ್ ನಡಿಬೇಕಾದವು ಕೂಡ ಇದನ್ನ IMP ಅಂತ ಹೇಳಿದ್ದಾರೆ. ರೆಸಿಸ್ಟೆನ್ಸ್ ಡಿಪೆಂಡ್ಸ್. ಯಾವ್ಯಾವ ರೆಸಿಸ್ಟೆನ್ಸ್ ಡಿಪೆಂಡ್ಸ್? ಲೆಂತ್ ಆಫ್ ದ ಕಂಡಕ್ಟರ್ ಮತ್ತ ಒಬ್ಬರು ಹೇಳ್ಬೇಕು. ಲೆಂತ್ ಆಫ್ ದ ಕಂಡಕ್ಟರ್ ಒಂದು, ಏರಿಯಾ ಆಫ್, ನೆಕ್ಸ್ಟ್ ಟೆಂಪರೇಚರ್, ನೆಕ್ಸ್ಟ್ ನೇಚರ್ ಆಫ್ ಮಟೀರಿಯಲ್, ಐದರ್ ಇಟ್ ಈಸ್ ಮೆಟಲ್, ನಾನ್ ಮೆಟಲ್, FE ಯಾವ್ದೇ ಬಳಸ್ತೀವಿ ಅನ್ನೋದ್ರ ಮೇಲೆ. ಹೌದಲ್ಲ? ಮೆನ್ಷನ್ ದ ಫ್ಯಾಕ್ಟರ್ಸ್ ಆಯ್ತಾ. ಮತ್ತೆ ಒಂದು ಲೆಕ್ಕಗಳನ್ನು ಕೊಟ್ಟಿದೆ ನೋಡ್ರಿ. ಎಲ್ಲ ನೀವು ಯಾವುದೇ ಕ್ವಶನ್ ಪ್ರಶ್ನೆ ಪತ್ರಿಕೆ ತಗೊಳ್ರಿ, ಇವನ್ ಬಿಟ್ರೆ ಏನೂ ಇಲ್ಲ. ನಾವೇನು ಪಾಠ ಮಾಡುವಾಗ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ, IMP ಅಂತ ಹಾಕ್ಸಿದ್ವಿ, ಯಾವ ಫಿಗರ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೇಳಿದೀವಿ, ಎಲ್ಲವುಗಳು ಅವೇ ಇದಾವೆ. ನೀವು ಸಟ್ 1 ತಗೊಳ್ರಿ, ಸಟ್ 2 ತಗೊಳ್ರಿ, ಸಟ್ 3 ತಗೊಳ್ರಿ, ಸಟ್ 4 ತಗೊಳ್ರಿ. ಈಗ ಆಲ್ರೆಡಿ 2 ಸಟ್ ಬಿಟ್ಟಿದ್ದಾರೆ, ನೀವು 2 ನೋಡಿದಿರಿ. ಹೌದಾ? ಈ 3 and 4 ಕೂಡ ನೀವು ತೆಗೆದು ನೋಡ್ರಿ, ಸೇಮ್ ಇವೇ ಇದಾವೆ. ಈ ನಾ ಈಗ ಇಷ್ಟೊತ್ತನ ಫಿಸಿಕ್ಸ್ ಬಿಡಿಸಿದ್ದು ಸಟ್ 3 ಮೌಲ್ಯಾಂಕನ ಶಿಕ್ಷಣ ಮಂಡಳಿ ಪರೀಕ್ಷಾ ಮಂಡಳಿಯವರು ಬಿಟ್ಟಂತಹ ಪ್ರಶ್ನೆ ಪತ್ರಿಕೆಯ ಸಟ್ 3. ಸಟ್ 4 ಕೂಡ ಇದೆ. ಬಿಫೋರ್ ದ್ಯಾಟ್ ಈ ಲೈಟ್ ಚಾಪ್ಟರ್ ಮೇಲೆ ಸಂಬಂಧಪಟ್ಟ ಹಾಗೆ ಇಲ್ಲಿದೆ ಫಿಸಿಕ್ಸ್ ಇನ್ನೊಂದು ಕ್ವಶನ್ ಪೇಪರ್. ಇದು ಬೇರೆ ಡಿಸ್ಟಿಕ್ ಎಂದು ಆ ಫಿಸಿಕ್ಸ್ ಎಂದು ಕೂಡ ನೋಡೋಣ. ಇಟ್ ಈಸ್ ಆಲ್ಸೋ ವೆರಿ ಗುಡ್. ಸೊ ನಾವು ಪ್ರಶ್ನೆಗಳನ್ನ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಡ್ರಿ. ದ ಸೆಂಟರ್ ಆಫ್ ಎ ಸ್ಪೆರಿಕಲ್ ಮಿರರ್ ಈಸ್ ಯಾವುದು? ಸೆಂಟರ್ ಆಫ್ ದ ಸ್ಪೆರಿಕಲ್ ಮಿರರ್ ಈಸ್ ಯಾವುದು? ಪೋಲ್. The Ohm's law gives the relationship between electric current and potential difference. That's very good. Draw the symbol diagram of rheostat. ಈಗ ಜಸ್ಟ್ ನಾನು ತೋರಿಸಿದೆ. ಹೌದಾ? ರಿಯೋಸ್ಟಾಟ್ಗಳಲ್ಲಿ ಈ ರೀತಿ ರಿಯೋಸ್ಟಾಟ್ಗಳನ್ನು ತೋರಿಸ್ತೀವಿ. ಆರ್ ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಸರ್ ನಾನು ಹಿಂಗ್ ಬೇಡ, ನಾನು ಈ ರೀತಿ ತೆಗಿತೀನಿ ಅಂತ ಹೇಳ್ತಾರೆ. either it is correct or wrong? Correct. Both are same. So question number 4. Write any two properties of magnetic field lines. Again ಮತ್ತೆ ಎಲ್ಲಿ ಹೋದ್ರು ಅಲ್ಲೇ ಬರ್ತೀವಿ ನಾವು. Magnetic field lines. Field lines arises from north to south pole. Field lines are always closed curves. Always closed curves. Field lines are closer in a stronger magnetic field. North pole, south pole ಒಳಗಡೆ ಯಾವಾಗಲೂ ಫೀಲ್ಡ್ ಲೈನ್ಸ್ ಏನಿರ್ತಾವ? ಸ್ಟ್ರಾಂಗ್ ಆಗಿರ್ತಾವ. ನಾರ್ತ್ ಪೋಲ್ ಸೌತ್ ಪೋಲ್ ಪಾಠ ಮಾಡೋಕೆ ಹೇಳಿದೀವಿ. ನಾರ್ತ್ ಪೋಲ್ ಸೌತ್ ಪೋಲ್ ಒಳಗಡೆ ಸ್ಟ್ರಾಂಗ್ ಆಗಿರ್ತಾವ. ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ರಿಮೆಂಬರ್, ಇಟ್ ಈಸ್ ಪಕ್ಕಾ. ರೈಲ್ವೆ ಹಳಿ ಎರಡು ಹೆಂಗ್ ಆಜು ಬಾಜು ಹೋಗಿರ್ತಾವಲ್ಲ, ಹಂಗ ಫೀಲ್ಡ್ ಲೈನ್ಸ್ಗಳು ಯಾವಾಗಲೂ ಆಜು ಬಾಜುನೇ ಹೋಗಿರ್ತಾವ. ದೇ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಎರಡು ಸರಳ ರೇಖೆಗಳು ಯಾವತ್ತೂ ಕೂಡೋದಿಲ್ಲ. ಹಾಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ಗಳು ಕೂಡ
They never intersect each other. These are the important properties of magnetic field lines. It is very important for your annual examination. Next question. What is long sightedness? That is hypermetropia. Mention the two causes for this defect. Hypermetropia. Person can see distinct objects clearly, but ಸಣ್ಣ ಅಕ್ಷರ ಕಾಣಲ್ರಿ, ಹಿಂಗಡು ನೋಡ್ಬೇಕ್ರಿ, ಚಸ್ಮಾ ಬೇಕ್ರಿ ಅಂತೀವಲ್ಲ, ದಟ್ ಈಸ್ ಹೈಪರ್ಮೆಟ್ರೋಪಿಯಾ. ಮೈ ಕೇಸ್ ಈಸ್ ಆಲ್ಸೋ ಸೇಮ್, ದಟ್ ಈಸ್ ಮೈ ಹೈಪರ್ಮೆಟ್ರೋಪಿಯಾ. ದೂರದ ವಸ್ತುಗಳು ಚೆನ್ನಾಗಿ ಕಾಣಿಸ್ತವೆ, ಸಣ್ಣ ಅಕ್ಷರ ಹಿಡಿದ್ರೆ ಕಾಣೋದಿಲ್ಲ, ಮತ್ತೆ ಹಿಂಗ ನೋಡ್ಬೇಕು, ದಟ್ ಈಸ್ ಹೈಪರ್ಮೆಟ್ರೋಪಿಯಾ. ಇದನ್ನ ಹೆಂಗ, ವಾಟ್ ಆರ್ ದ ಕಾಸಸ್? The focal length of the eye lens is too long. ದಾಟ್ ಹೋಗತಿ, ರೆಟಿನಾ ದಾಟ್ ಹೋಗತಿ, ಆಗಲ್ ತೋರ್ಸಿದ್ನಲ್ಲ, ದಾಟ್ ಹೋಗತಿ. The eyeball has become too small. ಐಬಾಲ್ ಚಿಕ್ಕದಾಗ್ತತಿ, ಫೋಕಲ್ ಲೆಂತ್ ಜಾಸ್ತಿ ಆಗ್ತತಿ. ದಟ್ ಈಸ್ ದ ರೀಸನ್ ಆರ್ ಕಾಸಸ್ ಫಾರ್ ದ ಲಾಂಗ್ ಸೈಡ್ನೆಸ್. ಸೊ ಅಬ್ಸರ್ವ್ ದ ಸರ್ಕ್ಯೂಟ್ ಡಯಾಗ್ರಾಮ್ ಗಿವನ್ ಬಿಲೋ. ಆನ್ಸರ್ ದ ಕ್ವಶನ್. ಎಕ್ಸ್ ಅಂಡ್ ವೈ ಕೇಳಿದಾನ, ರೈಟ್ ಹ್ಯಾಂಡ್ ಥಂಬ್ ರೂಲ್ ಕೇಳಿದಾನ, ಸೇಮ್ ಅದೇ ಕ್ವಶನ್ ನೋಡ್ರಿ. ಕನೆಕ್ಟಿಂಗ್ ದ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಇನ್ ಪ್ಯಾರಲಲ್ ಇನ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಈಸ್ ಬೆಟರ್. ಗಿವ್ ಟು ರೀಸನ್ಸ್ ಫಾರ್ ದಿಸ್ ಮೆಜರ್ಸ್. ಹಾಗಲ್ಲಿ ಅಲ್ಲಿ ರಿಪೀಟ್ ಆಗಿತ್ತು ಬೋರ್ಡ್ ಒಳಗೆ, ಮತ್ತೆ ಇಲ್ಲಿ ಕೂಡ ಅದೇ ಬಂದಿದೆ. ಟೋಟಲ್ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗ್ತತಿ. ಆನಂತರ ಕಾಂಪೊನೆಂಟ್ಸ್ ಫೇಲ್, ಕಾಂಪೊನೆಂಟ್ಸ್ ಆರ್ ನಾಟ್ ಎಫೆಕ್ಟೆಡ್. ಪ್ಯಾರಲಲ್ ಸೀರೀಸ್ ಕೊಟ್ಟೋದ್ರಿಂದ ಏನೇನಾಗ್ತತಿ, ಸೇಮ್ ರೇ ಡಯಾಗ್ರಾಮ್ ಇರುತ್ತೆ. ಒಂದು ಎಲೆಕ್ಟ್ರಿಸಿಟಿ ಚಾಪ್ಟರ್ ಮೇಲೆ ಒಂದು ಲೆಕ್ಕ ಇರತತಿ, 6 + 6 12. ಆನಂತರ ವಾಟ್ ಈಸ್ ಟೆಂಡಾಲ್ ಎಫೆಕ್ಟ್? ಟೆಂಡಾಲ್ ಪರಿಣಾಮ ಎಂದರೇನು? ದ ಕಲರ್ ಆಫ್ ದ ಕ್ಲಿಯರ್ ಸ್ಕೈ ಇಸ್ ಬ್ಲೂ. ವೈ? ಎಕ್ಸ್ಪ್ಲೇನ್. ಆಗಲೇ ನಾನೇನು ಹೇಳಿದೆ, ಅಪ್ಲೈಡ್ ಕ್ವಶನ್ಸ್, ಅನ್ವಯಿಕ ಪ್ರಶ್ನೆಗಳು ಅಂದ್ರೆ ಇವೆ. ಆಕಾಶದ ಬಣ್ಣ ನೀಲಿ ಯಾಕಾಗಿದೆ? ವೈಜ್ಞಾನಿಕ ಕಾರಣ ಕೊಡಿ. ಇಲ್ಲಿ ಕೇಳ, ವಾಟ್ ಈಸ್ ಡಿಸ್ಪರ್ಷನ್ ಆಫ್ ಲೈಟ್ ಕೇಳಿದಾರೆ. ಎಕ್ಸ್ಪ್ಲೇನ್ ದ ಫಾರ್ಮೇಶನ್ ಆಫ್ ರೇನ್ಬೋ ಇನ್ ದ ನೇಚರ್. The splitting of light into its components are in 7 colors. You may say, ಅದು ತಪ್ಪಲ್ಲ. The dispersion of light or the splitting of light into 7 colors is called as dispersion of light. It is also correct. That the splitting of light into a components colors is called dispersion of light. It is also correct. ಹಂಗಾದ್ರೂ ಬರೀಬಹುದು. For rainbow formation, again the dispersion of light ಅದಲ್ಲ, ನ್ಯಾಚುರಲ್ ಸ್ಪೆಕ್ಟ್ರಮ್ 7 ಕಲರ್, ವಿಬ್ಗೋಯರ್, ಲೀಸ್ಟ್ ಬೆಂಡಿಂಗ್ ಕಲರ್, ಲಾಂಗ್ ಬೆಂಡಿಂಗ್ ಕಲರ್, ವಿಬ್ಗೋಯರ್. ಕೆಳಗಿಂದ ಹೋಗ್ಬೇಕು ವಿಬ್ಗೋಯರ್. ಕೆಲವು ಜನ ಏನ್ ಬರೀತಾರೆ, ವಿಬ್ಗೋಯರ್ ಇಲ್ಲಿ ಬರೀತಾರೆ, ದಟ್ ಈಸ್ ರಾಂಗ್. ಲೀಸ್ಟ್ ಬೆಂಡಿಂಗ್ ಯಾವಾಗಲೂ ಇಲ್ಲಿ ಇರ್ತೈತಿ, ಲಾಂಗ್ ಬೆಂಡಿಂಗ್ ಇಲ್ಲಿ ಇರ್ತೈತಿ. ಸೊ ವಿಬ್ಗೋಯರ್ ಯಾವಾಗಲೂ ಹಿಂಗೆ ಹೋಗ್ಬೇಕು, ಹಿಂಗೆ ಬರೀಬೇಕು. ಬಿಕಾಸ್ ರೆಡ್ ಕಲರ್ ಇಸ್ ದ ಲೀಸ್ಟ್ ಬೆಂಡಿಂಗ್. ಹೌದಲ್ಲ, ಕೆಳಗಿಂದ ಹೋಗ್ಬೇಕು ವಿಬ್ಗೋಯರ್ ಏರಿಕೆ ಕ್ರಮದಲ್ಲಿ. ಟೆಂಡಾಲ್ ಎಫೆಕ್ಟ್ ಕೇಳಿದನ. ಸ್ಟೇಟ್ ದ ಲಾಸ್ ಆಫ್ ರೀಫ್ರಾಕ್ಷನ್ ಆಫ್ ಲೈಟ್. ರೀಫ್ರಾಕ್ಷನ್ ಆಫ್ ಲೈಟ್, ಬೆಳಕಿನ ವಕ್ರೀಭವನದ ನಿಯಮಗಳನ್ನ ತಿಳಿಸಿ. ಫಸ್ಟ್ ಲಾ ಅಂಡ್ ಸೆಕೆಂಡ್ ಲಾ. ದ ಇನ್ಸಿಡೆಂಟ್ ರೇ, ದ ರಿಫ್ರಾಕ್ಟೆಡ್ ರೇ ಅಂಡ್ ದ ನಾರ್ಮಲ್ ಆರ್ ದ ಇಂಟರ್ಫೇಸ್, same phase of two transparent media is called the first law. All are same plane. Second law Snell's law ante kariತೀವಿ. Refraction of second law ನಾವು ಏನಂತ ಕರಿತೀವಿ, Snell's law ಅಂತ ಹೇಳಿ ಕರಿತೀವಿ. It is very important. It is Snell's law. That is sin I by, simply we can write sin I by sin R is equal to constant. ಇಷ್ಟು ಬರೆದ್ರೆ ಮುಗಿತು. It is the definition. For any given two media, that is media 1 and media 2,
any media, it is air and water, kerosene and water, vacuum and water, any two media, ಯಾವುದೇ ಎರಡು ಮಾಧ್ಯಮಗಳ ಪೇರ್ ಜೊತೆಗಿರುವಂತಹ ರೇಷಿಯೋ ಅನುಪಾತಗಳು, the angle of incidence to the angle of refraction is ಎರಡು ಏನಾಗಿರ್ತವೆ, ಕಾನ್ಸ್ಟಂಟ್ ಸ್ಥಿರವಾಗಿರುತ್ತವೆ. ದಟ್ ಈಸ್ ದ ಸ್ನೆಲ್ಸ್ ಲಾ. ದಟ್ ಈಸ್ ಸಿಂಪ್ಲಿ ವಿ ಕ್ಯಾನ್ ಡಿಫೈನ್. ಕೆಲವು ಜನರಿಗೆ ಅದನ್ನು ವಿವರಣೆ ಮಾಡಿ ಬರೀಲಿಕ್ಕೆ ಬರುವುದಿಲ್ಲ. ಸಿಂಪ್ಲಿ ಇದು ಬರ್ಲಿಲ್ಲ ಅಂತ ಹೇಳಿದ್ರೆ sin I by sin R is equal to constant. Yes, 2 marks ಕೊಡ್ಲೇಬೇಕು. ಅದ್ರ ಅರ್ಥ ನಿನಗೆ ಗೊತ್ತಿರದೇ ಇರಬಹುದು, ಬರೀಲಿಕ್ಕೆ ಬರದೇ ಇರಬಹುದು, ಬಟ್ ದ ಫಾರ್ಮುಲಾ ಇಸ್ ಕರೆಕ್ಟ್. sin I by sin R is equal to constant. That is Snell's law. ಒಬ್ಬ ವಿದ್ಯಾರ್ಥಿ ಕೇಳ್ತಾರೆ ರಿಫ್ಲೆಕ್ಷನ್ ಫಸ್ಟ್ ಲಾ ಬರಿ ಅಂತ ಹೇಳ್ತಾರೆ. angle of incidence is equal to angle of refraction. ಅವಾಗ ವಿವರಣೆ ಬರ್ಲಿಕ್ಕೆ ಬರೋದಿಲ್ಲ, ಬಟ್ ಸಿಂಬಾಲ್ಸ್ ಗಳನ್ನ ನೆನಪಿಟ್ಟಿರ್ತಾನೆ. ನೀವು ಹಿಂಗಾದ್ರೂ ಬರೀಬಹುದು, ಅದಕ್ಕೆ ಮಾರ್ಕ್ಸ್ ಕೊಡಬೇಕು, ಹೊಟ್ಟೆ ಕೊಡ್ತಾರೆ. ಇದು ಯಾವ ಲಾ? the first law of reflection. The first law of reflection. Sorry, the second law of refraction is reflection ಒಳಗೆ ಇದು ಫಸ್ಟ್ ಲಾ, ರಿಫ್ರಾಕ್ಷನ್ ಒಳಗೆ ಸೆಕೆಂಡ್ ಲಾ. angle of incidence equal to angle of refraction. State the laws of reflection of light. ಎರಡು ಕೇಳ ನೋಡ್ರಿ. The magnification of mirror is +1. Magnification. The value of magnification is +1. What does it mean? ಇದರ ಅರ್ಥ ಏನು? What does it mean? Plus means virtual and erect. ಹೌದಾ? Magnification. 1 means same size. That is m is equal to h0 divided by h. Both are same size. The type of the mirror is plane mirror. Same size ಇದೆ. Image and object are both are same. Then only the mirror is plane mirror. ಕಾನ್ವೆಕ್ಸ್ ಕಾನ್ಕೇವ್ ಸೇಮ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ಲೇನ್ ಮಿರರ್ ಒಳಗೆ ಮಾತ್ರ ಸೇಮ್ ಆಗ್ತವ. ಕಂಡೀಷನ್ ನೋಡ್ರಿ ಇಲ್ಲಿ +1 ಅಂತ ಕೊಟ್ಟಿದ್ದಾರೆ. ಪ್ಲಸ್ ಮೀನ್ಸ್ ಸೇಮ್ ಸೈಜ್. ದ ಮಿರರ್ ಟೈಪ್ ಈಸ್ ಪ್ಲೇನ್ ಮಿರರ್. ನೋಡ್ರಿ ಒಂದು ಲೆಕ್ಕ, ಎಲೆಕ್ಟ್ರಿಸಿಟಿ ಚಾಪ್ಟರ್ ಮೇಲೆ ಅಗೇನ್ ಒಂದು ಫಾರ್ಮುಲಾ, ಒಂದು ಲೆಕ್ಕ ಇದೆ. An electric heater connected to a 220 volt generator draws a current of 10 ampere. What is the power of electric heater if it is used for 8 hours a day? Then calculate the total cost of using it for 30 days at rupees 5 per 1 kilowatt. ಇದನ್ನು ನಾವು ಬಿಡಿಸಿದೀವಿ. 1 ಕಿಲೋವ್ಯಾಟಿಗೆ 5 ರೂಪಾಯಿಗೆ 1 ಕಿಲೋವ್ಯಾಟಿಗೆ 5 ರೂಪಾಯಿದಂಗ ಒಂದು ದಿವಸಕ್ಕೆ 8 ತಾಸಿನಂಗ 30 ದಿವಸ ಒಬ್ಬ ಕರೆಂಟ್ ಹೀಟರ್ ಉರಿಸ್ತಾನ. ಟೋಟಲ್ ಎಷ್ಟು ಖರ್ಚಾಯ್ತು ಅನ್ನೋದನ್ನ ಲೆಕ್ಕ ಮಾಡೋದಾದ್ರೆ ಫಸ್ಟ್ ನಾವೇನ್ ಕಂಡುಹಿಡ್ಕೋಬೇಕು? ದೇ ಹ್ಯಾವ್ ಗಿವನ್ ಡಾಟಾ ದತ್ತಾಂಶ ಏನೇನ್ ಕೊಟ್ಟಿದ್ದಾನೆ ಫಸ್ಟ್ ಬರ್ಕೊಳ್ಬೇಕು. ವಿ ಆರ್ ಲಿಸ್ಟ್ ಔಟ್ ದ ವ್ಯಾಲ್ಯೂ